ಪ್ರಾಬ್ಲಮ್ ಆಗ್ತಾ ಇದೆನಾ ಸರ್ ನಿಮಗೆ? ಇಲ್ಲ ಇಲ್ಲ ನನಗೆ ಪ್ರಾಬ್ಲಮ್ ಇಲ್ಲ, ನಿಮಗೆ ಏನು ಪ್ರಾಬ್ಲಮ್? ನನಗೆ ಈ ಸಭೆ ಇದೆ, ಈ ಸಭೆ ನಮ್ಮ ಮನವಿಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಕರೆದಂತ ನನ್ನ ಆತ್ಮೀಯ ಸೋದರ ಮದುವೆಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮೆಲ್ಲರ ಕಷ್ಟ ಸುಖಗಳನ್ನು ಕೇಳಿ ಆಲಿಸಿ ನಮಗೆ ಏನೋ ಒಂದು ಪರಿಹಾರ ಮಾಡೋಕ್ಕೆ ಅಂತ ಬಂದಿರ್ತಕ್ಕಂಥ ವಿಶೇಷ ಕಮಿಷನರ್ಗೆ ಧನ್ಯವಾದಗಳನ್ನು ಹೇಳ್ತಾ, ಸರ್ ನನ್ನ ಮನವಿ ಏನಂತಂದರೆ, ನನ್ನ ಹೆಸರು ಡಾಕ್ಟರ್ ಬಿ ಎಂ ಮುನಿಮಾರಪ್ಪ ಅಂತೇಳಿ, ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕ. ನನ್ನ ಮನವಿ ಏನಪ್ಪ ಅಂತಂದರೆ, ಸರ್ ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟು ಪೌರ ಕಾರ್ಮಿಕರಾಗಿ ಕೆಲಸ ಮಾಡೋಕ್ಕೆ ಬರ್ತಕ್ಕಂಥ ಬೆಂಗಳೂರನ್ನು ಸ್ವಚ್ಛಗೊಳಿಸೋದಕ್ಕೆ ಬರುವಂಥ ಹೆಣ್ಮಕ್ಳು ಏನಿದ್ದಾರೆ, ಇವರ ಬಗ್ಗೆ ನಮ್ಮದೊಂದು 3 ವರ್ಷದಿಂದ ಒಂದಷ್ಟು ಹೋರಾಟಗಳು ಮನವಿಗಳು ಇವೆಲ್ಲ ಆಗಿದೆ. ಏನು ಆಗಬೇಕಾಗಿದೆ ಮೊದಲನೇದಾಗಿ ಅಂತೇಳಿ, ನಾವು ಕೂಡ ಬೆಂಗಳೂರಲ್ಲಿದ್ದು ನಾಗರಿಕಸ್ಥರು ಅಂತೇಳಿ, ನಾವು ಭಾರತ ಮಾತೆ ಅಂತೇಳಿ ಹೆಣ್ಮಕ್ಳಿಗೆ ಮೊದಲನೇ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕಂತ ಉದ್ದೇಶಗಳು ನಮ್ಮೆಲ್ಲರಲ್ಲಿ ಇರೋದ್ರಿಂದ ದಯವಿಟ್ಟು ನಮ್ಮ ಏನು ಇವತ್ತಿನ ಬಜೆಟ್, ಈ ವರ್ಷದ ಬಜೆಟ್ ಆಗ್ತೈತೆ, ಇದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಏನು 198 ವಾರ್ಡ್ಗಳೈತೆ, ಅಟ್ಲೀಸ್ಟ್ ಒಂದು ವಾರ್ಡಲ್ಲಿ ಒಂದು 7-8 ಬ್ಲಾಕ್ಗಳಿರ್ತದೆ. ಒಂದು ಬ್ಲಾಕಲ್ಲಿ 20-25 ಜನ ಕೆಲಸ ಮಾಡ್ತಾರೆ. ಇವರಿಗೆ ದಯವಿಟ್ಟು ಆ ಬ್ಲಾಕ್ಗೆ ಸಂಬಂಧಪಟ್ಟಂಗೆ 25 ಜನ 30 ಜನ ಏನಿದ್ದಾರೆ, ಇವರೆಲ್ಲರಿಗೂ ಕೂಡ ದಯವಿಟ್ಟು ಶೌಚಾಲಯಗಳನ್ನು ಕಟ್ಕೊಡ್ಬೇಕು. ರೆಡಿಮೇಡ್ ಆದರೂ ಸರಿ, ನೀರಿರ್ತಕ್ಕಂಥ ಶೌಚಾಲಯಗಳನ್ನು ಕಟ್ಕೊಡ್ಬೇಕು. ಇದನ್ನ ಸೀರಿಯಸ್ ಆಗಿ ತಗೊಂಡು ದಯವಿಟ್ಟು ಮಾಡಲೇಬೇಕು ಸರ್. ಯಾಕಂತಂದರೆ ಒಂದಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ, ಒಂದಷ್ಟು ಕಂಪ್ಲೇಂಟ್ಸ್ ಆಗಿದೆ. ಯಾವ ಥರ ಅಂತಂದರೆ, ಬೆಳಗ್ಗೆ ಅವ್ರು 5 ಗಂಟೆಗೆ ಬಂದರೆ ಮಧ್ಯಾಹ್ನ 2:30-3 ಗಂಟೆ ಮನೆ ಸೇರೋವರೆಗೂ ಅವರೆಲ್ಲೂ ಕೂಡ ರೀಸನ್ಸ್ ಮಾಡೋಂಗಿಲ್ಲ. ನಮಗೂ ಅಕ್ಕ ತಂಗಿರು ತಾಯಿ ಎಲ್ಲರೂ ಕೂಡ ಇದ್ದಾರೆ. 2-3 ಗಂಟೆವರೆಗೂ ಅವ್ರು ಈ ಥರ ಬಿಗದಿಟ್ಕೊಂಡು ಇರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಎಷ್ಟಾಗುತ್ತೆ, ತೊಂದರೆಗಳು ಎಷ್ಟಾಗುತ್ತೆ. ನಮ್ಮನ್ನೆಲ್ಲರನ್ನು ಆರೋಗ್ಯಗೊಳಿಸೋಕ್ಕೆ ಬಂದಿರ್ತಕ್ಕಂಥವ್ರು ಅವರು ತೊಂದರೆಗೆ ಬೀಳ್ಬೇಕಾ? ಆಮೇಲೆ ಮತ್ತು ಅರ್ಜೆಂಟಾಗಿ ಪಾಪ ಯಾರೋ ಒಂದು ಕಡೆ ಎಲ್ಲ ಕುತ್ಕೊಂಡಾಗ ಅದನ್ನ ಫೋಟೋ ವಿಡಿಯೋಗಳನ್ನ ಕಿಡಿಗೇಡಿಗಳು ಮಾಡಿಕೊಂಡು ಅವ್ರಿಗೆ ತೊಂದರೆ ಕೊಡೋವಂಥದ್ದು, ಪರ್ಸನಲ್ ಟಾರ್ಚರ್ ಕೊಡೋವಂಥದ್ದಾಗಿದೆ. ಒಂದಷ್ಟು ಕಂಪ್ಲೇಂಟ್ಗಳು ಆಗಿದೆ. ದಯವಿಟ್ಟು ನಾನು ಕೇಳಿರ್ತಕ್ಕಂಥ ಈ ಮನವಿ ತಮ್ಮ ಒಪ್ಪಿಸಿದ್ದೀನಿ. ತಮ್ಮೆಲ್ಲರದು ಕೂಡ ಇದಕ್ಕೆ ಸಮ್ಮತ ಇದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಇದು ಆಗಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಎಲ್ಲರ ಪರವಾಗಿ ನನ್ನ ಒಂದು ಮನವಿ ಸರ್. ನಮಸ್ಕಾರ, ಜೈ ಹಿಂದ್. ಕೂಡ ಮಾಡ್ಬೋದು, ನಾವು ನಮ್ದು ಎಸ್ಟಾಬ್ಲಿಷ್ ಮಾಡೇ ಮಾಡೋಣ. ಈ ನಮ್ದು